शोभितलिङ्गम् जन्मज दुःखविनाशकलिङ्गं प्रणमामि सदा शिव। ನನ್ನಪ್ಪನಲ್ಲವಾ ಅಯ್ಯಪ್ಪನಲ್ಲವಾ ನೀನೆಂದು ನನ್ನವಾ ಮೂಲೋಕ ಬಾಂಧವ ನನ್ನಪ್ಪನಲ್ಲವಾ ಅಯ್ಯಪ್ಪನಲ್ಲವಾ ಶ್ರೀರೂಪನಲ್ಲವಾ ಶ್ರೀಕಾರನಲ್ಲವಾ ನನ್ನಪ್ಪನಲ್ಲವಾ ಅಯ್ಯಪ್ಪನಲ್ಲವಾ ಖುಷಿ ಯಾರಿಗೆ ಬೇಡ, ಆದರೆ ಯಾವ ಬೆಲೆಗೆ ಧೂಮ್ರಪಾನಕ್ಕೆ ಬೆಲೆ ತೆರಬೇಕಾದೀತು. ಧೂಮ್ರಪಾನ ನಿಮಗೆ ಹಾನಿಕಾರಕ ಮತ್ತು ನಿಮ್ಮ ಪ್ರೀತಿ ಪಾತ್ರರಿಗೂ. ಧೂಮ್ರಪಾನಕ್ಕೆ ಬೆಲೆ ತೆರಬೇಕಾದೀತು. ಏನಪ್ಪ ಈ ಸಲ ಹೆಸರು ಹಾಕಿದ್ವಿ, ಹೆಸರು ಅಡಿಪಾಲ ಆತು. ಹೆಸರು ಬಿಟ್ಟು ಬೇರೆ ಹೊಲಕ್ಕ ಗೊಂಜಾಳ ಹಾಕಿದ್ವಿ, ಗೊಂಜಾಳ ರೇಟ್ ಇಲ್ಲ. ಈ ಸಲ ಎಲ್ಲ ರೈತಂದು ಏನು ಉದಿಲ್ಪ ಎಲ್ಲ ಲುಕ್ಷನ್ ಐತಿ. ಈ ಸಲ ಗೊಂಜಾಳ ಕಳಿಸಿದ್ವಲ್ಲ, ಪಟ್ಟಿ ಕೊಟ್ರಂಪ ಇನ್ನೂ ಇಲ್ಲ ಅವ್ರು. ಮತ್ತೆ ಏಸ್ತೀನಪ್ಪ ಅದ ಹಂಗ ಬಿಟ್ಕೊಂಡು ಹೋಗತ್ತೆ. ಹೌದಪ್ಪ
ಎಲ್ಲ ನೋಡ್ಪ ಎಲ್ಲ ಏನ್ ವರ್ಷದ ಮಾಲ್ ಏನಿಲ್ಲ ಅದ ನೋಡ್ಪ ಪಟ್ಟಿ ಇಸ್ಕೊಂಡು ಮತ್ತೆ ಕಡ್ಲಿ ಏನೋ ಎಡೆ ಹೊಡಿಸಿದ್ರನ ಇನ್ನೂ ಇಲ್ಲ ಹೊಡಿಸ್ರ ಬಡ ಬಡ ಎಡೆ ಹೊಡಿಸಿ ಎಣ್ಣೆ ಹೊಡಿಸ್ಬೇಕು ನೀವ್ ಚಕ್ಡಿ ರೆಡಿ ಮಾಡ್ಸ ಇವನ್ನ ರೆಡಿ ಮಾಡ್ಸ ಅಂತ ಹೇಳಿಲ್ಲ ನಿನಗ ಬೆಳೆ ರೆಡಿ ಮಾಡ್ಸ ಮನುಷ್ಯನ್ ಚಕ್ರಿ ಅವ್ನು ಹುನ್ರಿ ಮಾಡ್ಸಕ್ ಕೊಟ್ಟಿನ್ರಿ ಇನ್ನು ಮಾಡಿಲ್ರಿ ಅವ ಅವ್ನಿಗೆ ಅರ್ಜೆಂಟ್ ಮಾಡ್ಸಂತ ಏನಿಲ್ಲ ನೀನು ಮತ್ತೆ ನಾಳೆ ರೆಡಿ ಆಗ್ಬೇಕು ಎಷ್ಟೊತ್ತಿದ್ರು ಹಾ ಹೊಸ ನೀರ್ ತುಂಬ ಕುಡಿಯಕ ಹಲೋ ಹಾ ಗವಾಕ ಹಾ ನಾನು ಬರಂಗಿಲ್ಲ ನಮ್ಮ ಕಾರ್ಕೂನ್ ಅದ ನಮ್ಮ ಕಾರ್ಕೂನ್ ಕಳಿಸ್ತೀನಿ ತೋರಿ ಎಷ್ಟು ಆಗೈತ್ರಿ ಅದು ಅಮೌಂಟು 52 ಲಕ್ಷ ರೀ 52 ಲಕ್ಷ ರೂಪಾಯಿ ಅವ್ನು ನಮ್ಮ ಕಾರ್ಕೂನ್ ಬರ್ತಾನೆ ರೀ ಅವ್ನು ಕೈ ಕೊಟ್ಟು ಕಳಿಸ್ರಿ ಒಟ್ಟು ಅವ್ನು ಕಟ್ಟಿಗಿಟ್ಟು ಚಂದ ಹೊಂದಿಕೆ ಮಾಡಿ ಕಟ್ಟಿ ಅವ್ನು ಬ್ಯಾಗ್ ತರ್ತಾನೆ ರೀ ಆ ಬ್ಯಾಗ್ನ ಇಟ್ಟು ಕಳಿಸ್ರಿ 52 ಲಕ್ಷ ಏನಪ್ಪ ಯಾರು ಫೋನ್ ಬಂದಿತ್ತಲ್ಲ ಯಾರ್ದ ಇಲ್ಲ ಗವಾಕ ಕಳಿಸ್ಬೇಕಂತ ಮಾಡಿದ್ಯಾ ಯಾರನ್ನ ಲೆಕ್ಕಾಚಾರನ ಕಳಿಸ್ಬೇಕಂತ ಮಾಡೀನಿ ಹಂಗ ಅಲ್ಲಿ ಒಂದು 52 ಲಕ್ಷ ರೂಪಾಯಿ ಬೋರ್ಡ್ ಐತಲ್ಪ ಅದಕ್ಕೆ ಮತ್ತೆ ಅವನ್ನ ಕಳಿಸ್ಬೇಕಂತ ಮಾಡೀನಿ ಗವಾಕ ಹೋಗಿ ಸೋಮವಾರಕ್ಕ ಒಬ್ಬನ ಹೋಗೋಣ ಮತ್ತೆ ಯಾರು ಹೋಗ್ತಾರ ಕೂಡ ಮತ್ತೆ ಇನ್ನೊಬ್ಬನ ಯಾರು ಮಾಡಪ್ಪ ಅಂದ್ರ ಇವನ್ನ ನಮ್ಮ ಚಕ್ರಿ ಹೊಡಿ ಅವ್ನು ಕಳ್ಸಿ ನಮ್ಮ ಹುಡುಗನ ಇಬ್ರು ಚೆನ್ನಾಗಿ ಕಳ್ಸಾಕತ್ತೆ ಕಳ್ಸ್ ಇಬ್ರು ಹೋಗ್ಕರ್ತವ ಮತ್ತೆ ಅವನು ಮಾತಾಡ್ಕೊಂತ ಒಬ್ಬನ ಆದ್ರೂ ಅವ್ನು ಇದಾಕತ್ತೆ ಅವನು ಆ ಮಕ್ಕಳು ಹೋಗಿ ಬರ್ಲಿ ಕಳ್ಸ್ ಆಯ್ತು ರೊಕ್ಕ ತರ ಕಳ್ಸಾಕತ್ತೀವ ಅಲ್ಲಿ ಬಸ್ ಬರಕ್ ಕಳ್ಸಾಕತ್ತೀವಿ ಇಲ್ಲ ರೊಕ್ಕ ತೊಗೊಂಬ ಅಂತ ಬ್ಯಾಗ್ ಎಲ್ಲ ಕೊಟ್ಟ ಕಳ್ಸಾಕತ್ತೀನಿ ಬ್ಯಾಗ್ನ ಇಟ್ಕೊಂಡು ಜೋಪಾಯಿಂದ ಬರ್ರಿ ಅಂತ ಹೇಳಿ ಅವ್ರು ನೋಡಿ ಹೆಂಗ್ ಮಾಡ್ತಾರ ನೋಡು ಅಲ್ಲೇ ಬಯಸ್ ಬರ್ತಾರ ತೊಗೊಂಬರ್ತಾರ ಇಲ್ಲ ತೊಗೊಂಬರ್ತಾರ ಅವರು ಹುಷಾರದಾರ ಏನೋ ಮರ ಪಂಚಾಯತಿ ಹೆಣ್ಮಕ್ಳು ಜಗಳ ಆಗ್ತದಂತ ಊರಾಗ ಅವು ಮತ್ತೆ ಅವು ಗಟ್ರ ಇಳಿದಕ್ಕೆ ಮತ್ತೆ ಅವು ನೀರು ಚೆಲ್ಲೋದಕ್ಕೆ ಹತ್ತೈತಿ ನಿನ್ಗೆ ಯಾರು ಬಂದು ಹೆಂಗ್ ಕೇಳಿದ್ನ ಹೌದಾ ಅದ ದೊಡ್ಡ ಜಗಳನ ಆಗೈತಂತದ ಪಂಚಾಯತಿ ಕೂಡಿಸ್ತಾರಂತ ಹೋಗಿ ಅದನ್ನ ಬಗೆಹರಿಸ್ಕೊಂಡ್ ಅವ್ರದ್ದು ಒಂದು ತೀರ್ಮಾನ ಬಗೆಹರಿಸ್ಬೋದು ನೋಡಿ ಅಮ್ಮರ ಇಷ್ಟೆಲ್ಲ ಜನ ಕುಡ್ಸಿರಲ್ಲ ಏನ್ ನಿಮ್ ಸಮಸ್ಯೆ ಅಲ್ರಿ ದಿನಾನು ಇದರಗಳಿ ಮ್ಯಾಲಿದ್ದ ನೀರು ಎಲ್ಲಾ ಚೆಲ್ತಾರ ಮುಸುರಿ ಕಸ ಅದ್ರಾಗ ದಬ್ಬಿ ದಿನಾ ಹೊಲ್ಗೇರಿ ದಿನಾ ಒಂದ್ ಬೇಗ ಮುಂದ್ಲವ್ರು ತಮ್ಮ ಮನಿ ಮುಂದೆ ತಕೊಂಡಂಗಿಲ್ಲ ಮಾಡಂಗಿಲ್ಲ ಈ ರಗಳಿ ತಂದು ಈ 4 ಮಂದಿ ಕುಡ್ಸ್ಯಾರ ಹೇಳ್ರಿ ಏನ್ ಅವ್ರ ಕೂಡ ಬೇಯಿಸ್ಕೊಂಡುನ ಏನ್ ಸರ್ಕಾರದವ್ರ ಹೇಗ್ ಗಾಡಿ ದಿನಾ ಆಳ್ ಹಚ್ಚಿ ಬಳಸ್ತೀರ ಏನ್ ಬೇಗ ಬೇಯಿಸ್ಕೊಂಡುನ ಬಂಡ ಬೇಯ್ತಾರ ಬಂಡ ಅದ್ರಿಗಿತ್ತಾರ ಅಂತಾರ ಬ್ಯಾಂಡ್ಲ್ಯಾರ ಅಂತಾರ ಹೇಳ್ರಿ ಇದಕ್ಕ ನ್ಯಾಯ ಹೇಳ್ತೀನಿ ಅಂತ ಕುಂತೀರಿ ಹೇಳ್ರಿ ಇದಕ್ಕ ಒಳ್ಳೆನು ರಾತ್ರಿ ಎಲ್ಲ ಆತು ನೀ ಯಾಕೆ ಅವ್ರನ್ನ ಬೈತಿದಿ ನೀರ್ ಯಾಕೆ ಅವು ತಪ್ತಿ ನೀರ ಅವ್ರಿಗೆ ಅಂದ್ರ ನೀರ್ ಅಲ್ಲೇ ಬಿಟ್ಟು ಬಿಡ್ಲೇನ್ರಿ ಅಲ್ಲಿ ಅನ್ಯಾಕ್ ಬಿಡ್ತೀಯ ತಾ ಹೋಗತ್ತಿಲ್ಲ ಹರಿದದ ಹೋಗೋದಲ್ರಿ ಅಪ್ಪ ಹೋಗೋದಲ್ರಿ ಅಲ್ಲಿ ನೀ ಅವ್ರು ಹೊಲಸ್ ಬೇಗ ಬೈತಾರ ನೀ ಬೇಸ್ಕೊಂತಿದಿ ನೀ ಅವ್ರನ್ನ ಬೈತಿದಿ ಬರೀ ಇದನ್ನ ಹೇಳು ಪಂಚಾಯತಿ ನಾವು ಹೊಲ ಮಳ ಕೂಡಿ ಬರೀ ಇದೇ ಜಗಳ ಅಲ್ರಿ ಎಲ್ಲಾರು ಅವ್ರ ಮಾತಾಡಾರ ಆತ ಬೇ ಅವ್ರು ಮಾತಾಡ್ತಾರ ನೀವು ಸಂಭಾಳ್ಸ್ಕೊಂಡು ಮಾಡ್ಕೊಂಡು ಹೋಗ್ಬೇಕು ಹೊಲಸ್ ಬೇಗ ಬೇದಾಡ್ಬಾರ್ದು ಹೊಲಸುಗಳ ಎಲ್ ಬೇಕು ಹಂಗೆಲ್ಲ ಬೈಬಾರ್ದು ಬೇಯಮ್ಮ ನೀನು ಇಲ್ಲ ಮನುಷ್ಯರಾಗಿ ನೋಡಿ ವಿಚಾರ ಮಾಡು ಜಗಳ ತಕೊಂಡ್ ಹಿಡ್ಕೊಂಡ್ ಅಂತೀವಿ ಮಾಡ್ರ ಮುಂದ ಅದ್ರ ಮಾಟ ಮುಂದ್ ಹೋಗ್ತಾವು ಅವ್ರ ಮಕ್ಳು ಮರಿ ಇರ್ತಾರ ಅವ್ರು ಎಲ್ಲಾ ಇರ್ತಾರ ನೀನ್ ಹಿರಿಯ ಮನುಷ್ಯ ಅವ್ರ ಕಡೆಯಿಂದ ಬೇಸ್ಕೊಂಡು ಚುಲಾಕತ್ತೇನೆ ನಿನಗದ ಅಲ್ಲಿ ಅದ್ರ ನೋಡ್ಕಂತ ಅದ್ ನೋಡ್ಕೊಂತಾನ ಯಾರಂತ ನೋಡ್ಕೋಬೇಕು ಅಜ್ಜವ ಎಲ್ಲಾರು ನೋಡ್ತಿರ್ತಾನವ ಅಲ್ರಿ ನನ್ ಬೇದ್ರ ನಡಿತೈತಿ ನನ್ ಖಬರ್ ಆದ್ರ ನನ್ ನಡಿ ಹಂಗಲ್ಲಮ್ಮ ಇಬ್ರು ಹೊಂದಾಣಿಕೆ ಇರ್ಬೇಕು ನೀವು ಅವ್ರು ಅವ್ರ ಹೊಂದಾಣಿಕೆ ಇರ್ತಾರಿ ಹೊಂದ್ಕೊಂಡು ಹೋಗ್ಬೇಕು ನಾನು ಹೊಂದಾಣಿಕೆ ಆಗಿಲ್ರಿ ನಮಗೂ ಅನುಸರ ಆಗಲ್ಲ ನಾವು ಮಾಡಲ್ಲ ಓನಾಗಿಲ್ಲ ನಾವ್ ಇರ್ಬೇಕು ಅವ್ರು ಇರ್ಬೇಕು ಏನ್ ತೀರ್ಮಾನ ಮಾಡ್ತೀರ ಮಾಡ್ರಿ ಇಬ್ರದು ವಿಚಾರ ಮಾಡಿ ಒಂದ್ ತೀರ್ಮಾನ ಮಾಡೇವ್ ನಾವ ಈಗ ಗೌರ್ಮೆಂಟ್ ಇಂದ ಒಂದ್ ಸ್ಕೀಮ್ ಬಂದೈತಿ ಅದನ್ನ ಇವ್ರ ಮನಿ ಮುಂದೆ ಏನ ಎಲ್ಲೆಲ್ಲಿ ಬರ್ತಾವಲ್ಲ ಗಟ್ರ ಇಡೀ ಊರ್ ತುಂಬಾನ ಗಟ್ರ ಎಲ್ಲೆಲ್ಲ ಬರ್ತಾವಲ್ಲ ಗಟ್ರ ವ್ಯವಸ್ಥೆ ಸುತ್ತಪಡಿಸಿ ಅವು ನೀರು ಸರಳಾಗಿ ಹೋಗುವಂಗ ರೆಡಿ ಮಾಡಿ ಕೊಟ್ಬಿಡ್ರಿ ಯಮ್ಮ ಈಗ ಎಲ್ಲಾ ಹೇಳೈತಿ ಹೇಳಿ ತೀರ್ಮಾನ ತಗೊಂಡಿವಿ ತಗೊಂಡು ಸ್ಕೀಮ್ ಬರ್ತೈತೆ ಸ್ಕೀಮ್ನಾಗಿಂದ ನಿಮ್ಗೆ ಗಟ್ರ ಮಾಡಿಸ್ಕೊಡ್ತೀವಿ ಕೊಡ್ತೀವಿ ನೀವ್ ಜಗಳಾಡಕ್ ಹೋಗ್ಬೇಡಿ ನಾಳಿಂದ ಕೆಲ್ಸ ಚಾಲು ಆಕತ್ತೆ ಇಲ್ಲ ಅಲ್ರಿ ಇಲ್ಲಿಗೇನ್ ಪಂಚಾಯತಿ ಮುಗಿಸ್ಬಿಡೋಣ ನೀವ್ ಇವತ್ತು ಮಾಡ್ತೀನಿ ನಾ ಮಾಡ್ತೀನಿ ಅನ್ಕೊಂತ ಟೈಮ್ ತಗೋಬೇಡ್ರಿ ಎದಿ ಮ್ಯಾಗ ಜಾತ್ರೆ ಬಂತು ಕಾಲಾಗ ಸಾಕ್ತಿರ್ಬೇಕು ದೇವ್ರ ಅಡ್ಡಾಡೋ ಜಾಗ ರೀ ಅದು
ಈಗೆಲ್ಲ ಮಾತಾಡಿದೈತ್ರಿ ಮುಗಿಸಿದೈತಿ ನಾಳಿಂದ ಗಟಾರ ಚಲವಾಕತ್ತದ ಬರ್ತೈತ್ರಿ ಮಿಷನ್ ನಾಳಿಂದ. ನೀಲಕಂಠ ನೀಲಕಂಠ ಏನ್ ಮಾಡಕತ್ತೀವ ನೀಲಕಂಠ? ಬಾರೋ ಕುದಣ್ಣ ಬಂದ್ಯಾಲಲ್ಲ ಬಾ ಇಲ್ವೋ ನೀಲಕಂಠ, ಅಲ್ಲೊಂದ್ ಕೆಲ್ಸ ಇತ್ತ ನೀಲಕಂಠ, ಅದಕ್ಕೆ ಹೋಯ್ತು ನೀಲಕಂಠ. ಹೌದಣ್ಣ ನೀಲಕಂಠ ಸಲಿಗೆ ಏನ್ ಹೇಳಿದ್ರು ತಪ್ಪಾಟ? ಮತ್ತ ಹಾಡ್ ಕಳ್ಸಿದ್ರು ಯಾ ಹಾಡ್ ಕಳ್ಸಿದ್ರು ನೀಲಕಂಠ? ಕನ್ನಡಕ್ಕೆ ಊರಾಡು ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ ಆನಂದ, ಜೋಗುಳದ ಅರಕೈದು ಮರೈದು ಚೆನ್ನ, ಮರೆತಾದರೆ ಅಯ್ಯೋ ಮರ್ತಂತೆ ನನ್ನ. ಕುದಣ್ಣ ನಿನಗೆ ಸೂತ್ರ ಗೊತ್ತ ಮಗ್ಗಿ? 13 13 13 40 13 13 19 14 14 14 20 14 33 14 9 16 16 16 16 7 30 16 ಮತ್ಲೆ 1 ಮತ್ತು 16 9 19 19 19 19 30 19 33 19 21 20 20 ಮೇಲೆ 30 20 ಮೇಲೆ 30 24 40 29 29 29 30 31 30 31 30 ಏನಪ್ಪ ಮಲ್ಲಿಗೆ ಹೂ ಇದು? ಸುಗಂಧವೇ ಸುಗಂಧ. ಹಲೋ, ಹೇಳಪ್ಪ. ಕಾರ್ತಿಕೋತ್ಸವನ ಬರ್ತೀನಿ. ಇನ್ನೊಂದು ವಿಷಯ, ಹೆಣ್ಮಕ್ಳು ಬರ್ತಾರೆ ತಾನೇ? ಅದೇ ನನ್ನ ಸ್ಪೆಷಾಲಿಟಿ ಕಣೋ. ದನರ ಊರನ್ ಮಂದಿ ನಾಳೆ ಪಂಚಾಯತಿ ಕರ್ದಾರ್ರಿ, ಅಲ್ಲಿ ಒಟ್ಟ ಪಂಚಾಯತಿಗೆ ಬರ್ಬೇಕ್ರಿ. ಅದು ಸಲ ಕೂಡ್ತಾರಪ್ಪ ಪಂಚಾಯತಿಗೆ. ಅದೇನ ನನಗೆ ವಿಷಯ ಗೊತ್ತಿಲ್ರಿ. ಊರ್ ಹಿರಿಯರ ಹೇಳಿ ಕಳ್ಸಿದ್ರಿ, ನಿಮ್ಮ ದನರಿಗೆ ಹೇಳ ನಾಳೆ ಪಂಚಾಯತಿದ ಕೊಡ್ತೇವೆ ಅಂತಂದ್ರಿ. ನೋಡ್ರಿ, ನಮ್ಮ ಅಡ್ನೇಡಿ ಅವಾಗಲೂ ಪಂಚಾಯತಿಗೆ ಲೇಟ್ ಆಗಿ ಬರ್ತಾನ. ನಮಗ ಅವಂಗ ಸರಿ ಇಲ್ಲ, ನಮಗ ಅವಂಗ ಹೇಳೋ ಶಕ್ತಿನೂ ಇಲ್ಲ. ದಯವಿದಾರ ನೀವ ಹೇಳಿ ಸ್ವಲ್ಪ ಜಲ್ದಿ ಬರಾಕ ವ್ಯವಸ್ಥೆ ಮಾಡ್ಬೇಕ್ರಿ. ಊರನ್ ಮಂದಿ ಬಗೆಹರಿಸ್ಬೇಕ, ಏನು ಅಣ್ಣ ತಮ್ಮ ಜಗಳ ಬಗೆಹರಿಸ್ಬೇಕು. ಊರ್ ಪಂಚಾಯತಿ ಕಲ್ತಾಕ ಹೆಂಗ್ ಮಾಡ್ಬೇಕು ನೋಡಿ, ವಿಚಾರ ಮಾಡಿ. ಹೊಸದಲ್ಲ, ಇವ್ರ ಅಣ್ಣ ತಮ್ಮದಿ ಕೇಳಿ ಕೇಳಿ ಸಾಕಾಗಿ ಹೋಯ್ತೆ. ಏನು ಪಂಚಾಯತಿ ಮಾಡಕ್ ಬಂದರು, ಎದಕ್ ಬಂದರು, ಎದಕ್ಕಿಲ್ಲ. ಬಂಡಿ ಹೊಡೆಯವನ ಅವನ, ಅವ್ರ ಅಣ್ಣನ ಅವನ, ಅವ್ರ ತಮ್ಮನ ಅವನ. ಇಂಥವನ ಚಕ್ರಿ ಹೊಡ್ಯಾಕ ನಾ ಇಟ್ಕೊಂಡೇನಿ ಡ್ರೈವರ್ನ. ಅವಾರ ನಮ್ಮ ಮಾಡಿ ಬಂದು ಅಲ್ಲಿಗೆ ಕುಂತಾನೆ. ಏನು ಕಿಡ್ಡಿ ಇರ್ತಾನ ಈಗ ಅಲ್ಲಿಗೆ ಚಕ್ರಿ ಅದು ಹೊಡ್ಯಾಕ ಬರ್ತಾನೆ. ಬಾಕೋತ್ ನೋಡ ನಿನಗ ಪಾಪ.
ಗೌಡ್ರ ಈ ವರ್ಷ ಅಜ್ಜನ ಜಾತ್ರೆನ ವರ್ಷ ಪೂರ್ತಿ ಮಾಡ್ಕೊಂತ ಬಂದೀವಿ. ಈ ವರ್ಷ ಅತಿ ವಿಜೃಂಭಣೆಯಾಗಿ ಮಾಡ್ಬೇಕು ಅಂತೇಳಿ ನಾವು ಊರಿನ ಗ್ರಾಮಸ್ಥರೆಲ್ಲರೂ ಕೂಡಿ ನಿಮ್ಮಲ್ಲೇ ಕೇಳ್ಕೊಂಡು ಈ ವರ್ಷ ನಿಮ್ಮನ್ನು ಸಾಥ್ ಕೊಂಡು ಈ ವರ್ಷ ಅಜ್ಜನ ಜಾತ್ರೆ ಎಲ್ಲರೂ ಸೇರಿ ವಿಜೃಂಭಣೆಯಿಂದ ಮಾಡೋಂತ ನಿಮ್ಮಲ್ಲಿ ಕೇಳಕ್ ಬಂದಿವ್ರಿ. ನೀವು ಅದಕ್ಕೆ ಅಪ್ಪಿ ಕೊಡ್ಬೇಕ್ರಿ. ಆಯ್ತವ್ರಪ್ಪ, ಪ್ರತಿ ವರ್ಷದಂಗನ ಗುದ್ನಪ್ಪಜ್ಜನ ಜಾತ್ರೆನ ಪಂಚಕಳಸ ತೇರ್ ಮುಖಾಂತರನ ಎಲ್ಲಾ ಸದ್ಭಕ್ತರು ಸೇರಿ ಮಾಡೋಣ. ಲೆಕ್ಕಾಚಾರ 10 ಕ್ವಿಂಟಲ್ ಶೇಂಗಾ ತಗೊಂಡು ಶೇಂಗಾದ ಹೋಳಿಗೆ ಮಾಡಿಸಿ ಅಜ್ಜನ ಗುದ್ನಪ್ಪಜ್ಜನ ಜಾತ್ರೆ ಒಳಗ ಹೋಳಿಗೆ ದಾಸೋಗ ಹೋಳಿಗೆ ವ್ಯವಸ್ಥೆ ಮಾಡ. ಇವತ್ತಿನ ಪಂಚಾಯತಿನ ಹೇಳಕತ್ತೀನಿ ನಾನು. ನಾ ಹೇಳಕತ್ತೀನಿ ತಡಿ, ಎಲ್ಲದಕ್ಕೂ ನೀನ ಹೇಳಿ. ನಾ ಯಾವಾಗ ಪಂಚಾಯತಿನ ಇಲ್ಲಿಗೆ ಮುಗಿಸ್ತೇವೆ. ಇವತ್ತಿನ ಪಂಚಾಯತಿನ ನೀ ಹೆಂಗ ಮುಗಿಸ್ಕೊಂತೀವ ಮುಗಿಸ್ಕೋ, ನೀನ ಮುಗಿಸ್ಕೋ, ನಾ ಹೋಗ್ತೀನಿ. ಕೂದಂಡ ಚಕಡಿಯಲ್ಲೇ ಚಕಡಿ ತಗೋ. ಮುಂದ ಗಳಿರೇಗ ಹಿಂದಿಂದ ಬಳಿರಾಜ ವಂಟಾರವ ಚವಡಿ ಬಯಲಿಗೌತುಗಿರೆ ವಂಟಾರವ ಚವಡಿ ಬಯಲಿಗೌತುಗಿರೆ ಬಂದೋಡೆ ಹೊಲಸ್ರಾಡೆ. ಏನ ಚಂದ ವಿಘ್ನೇಶ್ವರ ಜಾತ್ರಿ, ಫಸಲ ಹುಣ್ಣಿಮೆ ಜಾತ್ರಿ, ಏನ ಚಂದ ವಿಘ್ನಪ್ಪನ ಜಾತ್ರೆ. ಏನ ಚಂದ ವಿಘ್ನೇಶ್ವರ ಜಾತ್ರಿ, ಫಸಲ ಹುಣ್ಣಿಮೆ ಜಾತ್ರಿ, ಏನ ಚಂದ ವಿಘ್ನಪ್ಪನ ಜಾತ್ರೆ. ನಾವು ನೀವು ಎಲ್ಲರೂ ಕೂಡಿ ಅಜ್ಜನ ಜಾತ್ರೆ ಮಾಡೋಣ ಬಾರೋ. ನಾವು ನೀವು ಎಲ್ಲರೂ ಕೂಡಿ ಅಜ್ಜನ ಜಾತ್ರೆ ಮಾಡೋಣ ಬಾರೋ. ಅಜ್ಜನ ಜಾತ್ರೆ ಮಾಡೋಣ ಬಾರೋ. ನಾವು ನೀವು ಎಲ್ಲರೂ ಕೂಡಿ ಭಕ್ತಿಯಿಂದ ಭಜನೆಯ ಮಾಡಿ. ಏನ ಚಂದ ವಿಘ್ನೇಶ್ವರ ಜಾತ್ರಿ, ಫಸಲ ಹುಣ್ಣಿಮೆ ಜಾತ್ರಿ, ಏನ ಚಂದ ವಿಘ್ನಪ್ಪನ ಜಾತ್ರೆ. ನಿಮ್ಮೂರಿನ ಜನರು ನನ್ನ ಕೂಡ ಸಾಲ ಮಾಡ್ಯಾರ. ನೆನಪೈ ನಿನಗೆ? ಇಲ್ಲ, ಒಂದ್ ರೀತಿ ನೋಡಿದ್ರೆ ರೊಕ್ಕ ಕೊಡ್ಬೇಕು, ಇಲ್ಲ ಈ ಊರ್ ಬಿಡ್ಬೇಕು.
ಎಷ್ಟಾಗೈತಿ ಗೊತ್ತೈತೇನ ಬಡ್ಡಿ ಎಲ್ಲ ಸೇರಿ 52 ಲಕ್ಷ ಆಗೈತಿ. ಹೆಂಗಪ್ಪ ಮುಂದ್ ವಿಚಾರ? ನೋಡಪ್ಪನ ನಿನ್ ಸಾಲನ ನಾನು ತೀರ್ಸಂಗಿಲ್ಲ ಅಂದಿಲ್ಲ. ಅಜ್ಜನ ಜಾತ್ರೆ ಬಂದೈತಿ, ಜಾತ್ರೆ ಮುಗಿಲಿ. ಜಾತ್ರೆ ಮುಗಿಮಟ್ರನು ಒಂದ್ ಸ್ವಲ್ಪ ಟೈಮ್ ಕೊಡು. 1 ತಿಂಗಳು 20 ಟೈಮ್ ಕೊಟ್ರೆ ನಾನು ನಿನ್ ಸಾಲ ತೀರ್ಸಿ ನನ್ನ ಜನರನ್ನ ಉಳಿಸ್ಕೊಂತೀನಿ. ಎಷ್ಟು ಸಲ ಹೇಳಕ್ ಕುಂತೀಯೋ ನೀನು? ಇದು ಒಮ್ಮೆನೆ ಹೇಳಿ ನನ್ನ ನಿನಗ ಎಷ್ಟು ಸಲ ನಿನ್ ಕರ್ದೀನಿ, ಮನಿ ಮಠ ಕರ್ದಿ ಹೇಳಿ ನಿನಗ ಸಾಲ ಐತಿ ನೋಡು ನಿಮ್ಮೂರ್ದಾಗ ಅಂತಂದು. ನೀ ಎದಕ್ ತಗೊಂಡಿಲ್ಲ ಇಷ್ಟು ದಿನ ಜವಾಬ್ದಾರಿ? ಆಯ್ತಾಯ್ತು, ನಿನ್ ಸಾಲನ ಆದಷ್ಟು ಜಲ್ದಿ ತೀರಿಸಿ ನಾ ಋಣಮುಕ್ತ ಹಾಕಿನಿ. ನಿನ್ ಋಣದಾಗಂತೂ ಇರಲ್ಲ. ನನಗ ನಮ್ಮ ಊರಿನ ಜನ ಮುಖ್ಯ. ನನ್ನ ಊರಿನ ಜನ ನನ್ನ ನಂಬಿಕೆ ಇಟ್ಕೊಂಡಾರ ಅಂದಿನ ಅವ್ರು ಕಾಪಾಡೋ ಜವಾಬ್ದಾರಿ ನಂದು. ಅವ್ರಿಗೆ ನಾ ಏನಾದ್ರೂ ಮಾಡ್ತೀನಿ. ನಾವು ಹೆಂಗದೀವಿ ಅನ್ನೋದು ಗೊತ್ತೈತಿ ನಿನಗ. ನಮ್ಮ ಊರಿನ ಜನರ ಸಲುವಾಗಿ ನಮ್ಮ ಮನೆ ಮಗನ್ನ ಗಡಿ ಪಾರ್ ಮಾಡಿದಂತ ಮನೆತನ ನಮ್ದು. ನಿನ್ ರೊಕ್ಕ ಇಟ್ಕೊಂಡಿಲ್ಲ, ನೀನ್ ಸಾಲ ತೀರಿಸ್ತೀವಿ. ಈ ಸಲ ಏನಾರ ನೀ ರೊಕ್ಕ ಏನಾದ್ರ ತೀರಿಸ್ಲಿಲ್ಲ ಅಂದ್ರೆ ನಿನ್ನ ಗಡಿ ಪಾರಲ್ಲ, ನಿನ್ನ ಮಗನ ಅಷ್ಟ ಮಾಡಿನಿ. ನಿನ್ನ ಮನೆತನ ಮಾಡಿ ತೋರಿಸ್ತೀನಿ ನಾನು ನಿನ್ನ ಗಡಿ ಪಾರ್ನ. ನೆನ್ಪಿಟ್ಕೋ ಇದನ್ನ. ಗಾಡಿ ಹತ್ತಾಕತ್ತೀವ್ರಿ, ಈಗ ಸ್ಟೇಷನ್ದಾಗ ಅದೀವ್ರಿ. ಹುಷಾರ್ ಬರ್ರಿ. ಹ್ಞೂನ್ರಿ. ಕೋದಂಡ ನಮ್ಮ ಅಂತೆಲ್ಲ ಅದನ್ರಿಪ್ಪ. ಹುಷಾರ್ ನೋಡ ಕೋರಂಡ ನೀನು. ಹುಷಾರ್ ಬರ್ರಿ. ನಾನು ಎಲ್ಲಿ ಬಿಡುದಿಲ್ಲ, ನನ್ನ ಅಂತಲೇ ಕರ್ಕೊಂತೀನಿ ಅವನ್ನ. ಹುಷಾರ್ ಬರ್ರಿ. ಹ್ಞೂನ್ರಿ. ಎಲ್ಲಿಗ್ರಿ ಸಾಹೇಬ್ರೆ 2 ಗೋವಾ ಕೊಡ್ರಿ. 2 ಗೋವಾ. ಆಯ್ತು, 2 ಗೋವಾ ತಗೊಳ್ರಿ. ಹಾ. ಎಷ್ಟು ಸಾಹೇಬ್ರ ಒಂಟಿಗೆ? ಒಬ್ರಿಗೆ 100 ರೂಪಾಯಿ, ಇಬ್ಬರಿಂದ 150 ರೂಪಾಯಿ. 150 ಮೀಟರ್ ಹೋಗುತ್ತೆ, ಫೋಟೋ ವಿಡಿಯೋ ಎಲ್ಲ ಮಾಡುತ್ತೆ. ಹೌದ್ರಿ? ಹಾ. ಒಬ್ಬರಿಗೆ 100 ರೂಪಾಯಿ, ಇಬ್ಬರಿಂದ 150 ರೂಪಾಯಿ. 150. ಹಾ, ಹೋಗಿ. ಕೋದಂಡ ರೊಕ್ಕ ಕೊಡಕ್ ಬಂದವ ಏನ್ ಬರ್ಲೇ ಇಲ್ಲ. ದೇಶಗಿದ್ದ ಬರ್ತಾನವ. ಒಂದ್ ಅರ್ಧ ತಾಸ ಆಗ್ಬೋದು, ಬರ್ಬೋದು. ಯಾವಾಗ ಬಂದ್ ಯಾವತ್ ನಾವು ಏನ್ ತಾನ ಇನ್ನು ಬರತಾರಂತ್ರಿ. ಇಲ್ಲಿ ಅದರ ಇನ್ನೊಂದ್ ಅರ್ಧ ತಾಸನೆ ಬರ್ತಾರಂತ್ರಿ. ಸಾವ್ಕಾರ ಕಳ್ಸಿರಲ್ಲ ನೀವ? ಹೌದ್ರಿ, ನಾವ್ರಿ. 52 ಲಕ್ಷ ರೂಪಾಯಿ ಐತ್ರಿ, ತಗೋರಿ. 52 ಲಕ್ಷ ಐತ್ರ ಕರೆಕ್ಟ್ ಐತ್ರಿ.
ಹೋದಂಡ ಕ್ಯಾಶ್ ಅಂತೂ ಬಂದ್ವು ಇನ್ನ ನಾವು ಹೋಗೋಣ ಎದ ಅದು ಕ್ಯಾಶ್ ಅಂತ ಬಂದ್ವ ಈಗ ಅದ ಮೊನ್ನೆ ಒಂದ್ ಊರಿಗೆ ಹೋಗಿನ ಮುಂಚೆ ಒಂದ್ ಹಾಡು ಬರ್ದಿಯಲ್ಲ ಬಾಳ್ಕುಟಿ ಬಸ್ ಸ್ಟ್ಯಾಂಡ್ ಅಂತಂದ ಹೌದಪ್ಪ ಹಾಡ ಅದಕ್ಕೆಲ್ಲ ಹುಡಿಬೇಕು ಕೋದಂಡ ಅಲ್ಲ ನಾ ಒಂದ್ ಹುಡುಗಿ ಹುಡುಕ್ತೀನಿ ನಾಳೆ ಹೌದಾನೆ ಚಲೋ ಚಲೋ ಆಯ್ತು ಅಲ್ಲ ಇದ್ದ ನಾ ಹಾಡ್ತೀನಿ ಸಾವ್ಕಾರ ಮತ್ತ ಅದನ್ನ ನಾ ಇದನ್ ಮಾಡ್ತೀನಿ ಬಾ ಅಡ್ಡಿಲ್ಲ ನಾ ಮಾಡ್ತೀನಿ ಬಾ ಅದ ಇಲ್ಲ ನಂಗೆ ಗೊತ್ತಾಗಲ್ ಅವ್ರ ಗೊತ್ತಾಗಲ್ದ ನಾ ಮಾಡ್ತೀನಿ ಹೌದಾ ಅಲ್ಲ ಪದ ನೆರಳನ್ನು ಕಾಣದ ಲತೆಯಂತೆ ಬಿಸಿಲಿಗೆ ಬಾಡಿದ ಹೂವಂತೆ ಸೋತಿದೆ ಈ ಮೊಗವೇಕೆ ಏನು ನಿಂದ ಚಿಂತೆ ಹೇಳೆ ನನ್ನ ಕಾಂತೆ ಗೋಮುಖ ಒಂದು ರಕ್ತ ಕುಡಿಬೇಕು. ಕುಡಿತೀನಣ್ಣ.
ಯಾವ ರಕ್ತಾನ ಅದು? ಯಾಕೋ ಏನಾತ? ಹ ಏನಾತ? ಇವ್ರು ಗೋವಾದಾಗ ದುಡ್ಡು ಕಸ್ಕೊಂಡಿದ್ರಿ ದುಡ್ಡು ಕಸ್ಕೊಂಡ್ ಬಡಿಯಾಗತ್ತಿದ್ರಿ ಇವ್ರನ್ನ ಊರ್ ಗೊತ್ತಾರಿಲ್ಲ ಅದಕ್ಕೆ ಕರ್ಕೊಂಡ್ ಬಂದಿನಿ ಊರಿಗೆ. ಭಾಳ ಒಳ್ಳೇದಾತ್ರಿ, ಚಲೋ ಆತ್ರಿ, ಮಂದಿ ಚಲೋ ಆತ್ರಿ. ನಮ್ಮನ್ನ ನನ್ನ ಬೇರೈತ್ರಿ. ನಾನು ಏನ್ ಹೇಳ್ತೀನಿ ನಿನಗ, ನಮ್ಮನ್ನ ಬಾಳ ಬೇರೈತ್ರಿ. ನನ್ನ ಅದು ನೀವು ಕರ್ಕೊಂಡ್ ಬಂದು ಬಾಳ ಚಲೋ ಮಾಡಿರಿ. 2 ದಿನ ನಮ್ಮ ಗುದ್ನಪ್ಪನ ಜಾತ್ರೆ ಐತ್ರಿ. 2 ದಿನ ಇರ್ರಿ, ಆರಾಮ್ ನಿಮ್ಗೆ ಕಳಿಸ್ಕೊಡ್ತೀವಿ. ನಿಮ್ಗೆ ಒಳ್ಳೇದಲ್ಲ, ನೀವು ಕರ್ಕೊಂಡ್ ಬಂದು ಬಾಳ ಚಲೋ ಆತ್ರಿ. ಇಲ್ಲ ನಮ್ಮನ್ನ ಗೊತ್ತಿತ್ತು ಹಿಂಗಾಗತ್ತೆ ಅನ್ನೋದು ಗ್ಯಾರಂಟಿ ಅಂದಿದ್ರು. ಹೇಳ್ದೆ ನಾನು. ನಮ್ಮನ್ನ ಹೇಳಿದ್ರಿ, ಯಾರ ಕಳ್ಸಪ್ಪ, ಇಬ್ರು ಮಳಬುದ್ದಿರದಾರ ಅಂತ ಹೇಳ್ದೆ ನನಗೆ. ನಾನು ಇದೊಂದು ಹೋಗಿ ಇದೊಂದು ಬಗೆಹರಿಸ್ಕೊಂಬರ್ತಾನೆ ಅಂತ ಇವ್ ಕಳಿಸಿದ್ರಿ. ನಾನು ನಮ್ಮ ಮನೆ ಮಾತು ನಾ ಕೇಳಿಲ್ಲ. ಕಳ್ಸಿದೀವಿ, ನೀವು ಏನ್ ಹೇಳ್ತದ ಕಳ್ಸಿದ್ರಿ ಗೋವಾಕ? ಅದು ದೇವರೊಬ್ಬ ಪ್ರತ್ಯಕ್ಷ ನಿಮ್ಮನ್ನ ಕಳ್ಸೋಣ. ಒಳ್ಳೇದಾತ್ರಿ. ಗುದ್ನಪ್ಪನ ನೆನ್ಸ್ಬೇಕ್ರಿ ನಾವು. ಇಲ್ಲಿ ನಮ್ದು ಕೆಲಸ ಐತ್ರಿ, ಊರಾಗಿನ ಬಾಳ ಕೆಲಸ ಐತ್ರಿ, ನಾವ್ ಹೋಗ್ಬೇಕ್ರಿ. ಇಲ್ರಿ 2 ದಿವಸ ಏನಾರ ಹಾಕೋಗಿ ಅರ್ಜುನ್ ಜಾತ್ರೆ ಮಾಡ್ಕೊಂಡು ಹೋಗ್ಬಿಡ್ರಿ. ನಾವು ಕಳ್ಸಿಕೊಡ್ತೀನಿ, ಆರಾಮ್ ಕಳ್ಸಿಕೊಡ್ತೀನಿ. ಆಯ್ತು, ಬರಿತೀನಿ ತಗೋರಿ. ಬ್ಯಾಗ್ ತಗೋದನ ದನಕೊಂಡ್ ಬಂದಾರ ನೋಡಲ್ಲೇ ರಕ್ತ ಪಕ್ತ ಎಲ್ಲ ವರ್ಷ ಅವ್ರಿಗೆ ಕೈ ಕ್ರಮ ತಕ್ಕೋ ಅಂತ ಹೇಳ. ನಿನಗ ಹೇಳಿ ಸಾಕ ಹೋತ 10 ಸಲ ಹೇಳಿದೆ ನಾನು, ವಿಚಾರ ಮಾಡು ಅವ್ರಿಬ್ರು ಕಳಿಸ್ಬೇಡ ಅಂತೇಳಿ ಹೇಳಿದ್ರೆ ಮತ್ತೆ ಕೇಳ್ತೀನಿ ನೀನು. ಇವ್ರಿಗೆ ರೂಮ್ ಅಲ್ಲಿ ಎಲ್ಲ ಆಯ್ತು ನೋಡ್. ರೂಮ್ ರೆಸ್ಟ್ ಕೊಡೋ, ರೆಸ್ಟ್ ತಗೋ. ನಾವು ವಾಪಸ್ ತಗೋಬಾ. ಇವ್ನ ಹಗ್ಗ ತಗೊಂಡ್ ಕಟ್ವಾ. ಇವ್ರು ಇನ್ನೊಬ್ಬನ ಕೋದಣ್ಣನೊಬ್ಬವನ ಅವನೊಬ್ಬ ಕಟ್ಟಲ್ಲಿ ಕಟ್ ಕಂಬಕ್ಕ ಅವ್ರಿಬ್ರು ಕಟ್ ಲೆಕ್ಕ ಕಟ್ಟವ್ ಬೆಸ್ಟ್ ಕಟ್ ಹೇಳ್ತೀನಿ ನಾವು. ಎಲ್ಲೆಲ್ಲಿ ಹೋಗಿದ್ರಿ ನೀವು ಗೋವಾದಾಗ? ಹಕ್ಕ ಕೇಳೋರ್ನ ಆಗ ಆಡಕ್ ಕರ್ಕೊಂಡು ನೀವು ಒಬ್ಬ ಹಿಂಸಲೇನಿ. ಇವ್ರು ಹಂಗ ಮಾತು ಕೇಳಂಗಿಲ್ಲ. ಇವ್ರು ಏನ್ ಕತಿ ಮಾಡಿ ಬಂದಾರ ನಾವು ಒಬ್ಬ ಜರದಾಗ ಹೇಳುದು. ಹಕ್ಕ ಕೇಳ ನೀ ಇನ್ನೊಂದ್ಸಲ ಲೆಕ್ಕಾಚಾರ ಮುದುಕಾಗೆಲ್ಲ ಗೊತ್ತಾಗಲ್ಲ. ಡ್ಯಾನ್ಸ್ ಹೊಡ್ಯಾಕ ಕರ್ಕೊಂಡು ಹೋಗಿ ನೀವು ರೊಕ್ಕ ಇಟ್ಟು ಎದಕ್ ಹೋಗ್ಯಾರ ಅನ್ನೋದ್ರ ಖಬರ್ ಐತೆ ಅವ್ರಿಗೆ. ಮುದುಕಾಗೇನವ ಬಾಗಲಕೋಟೆ ಬಸ್ ಸ್ಟ್ಯಾಂಡ್ ಅಂತ ಕ್ರಿಕೆಟ್ ಆಡಕ್ ಹೋಗ್ಯಾನಂತ ಅಲ್ಲೇ. ಈ ಹುಡುಗರು ಕರ್ಕೊಂಡು ಅದ್ ಸಣ್ಣ ಅಮೌಂಟ್ ಆದ 50 ಲಕ್ಷ ರೂಪಾಯಿ ಅಂದ್ರ ಎದಕ್ ಹೋಗ್ಯಾನ, ಏನ್ ಮಾಡಕತ್ತಾನ ಅಲ್ಲೇ, ತನ್ನ ವಯಸ್ಸೇನ ಜವಾಬ್ದಾರಿ ಕೆಲಸ ಐತಿಲ್ಲ. ಖಬರ್ ಐತಿ. ಇವ ಒಟ್ಟು ಬಾಗಲಕೋಟೆ ಅಂದ ನೀವು ಬಾಗಲಕೋಟೆ ಬಸ್ ಸ್ಟ್ಯಾಂಡ, ಬಾಗಲಕೋಟೆ ಬಸ್ ಸ್ಟ್ಯಾಂಡ ನೀನು ಹೋಲಿ. ನಮ್ಮನ್ನ ಬ್ಯಾಡ ಅಂದವ ಹೋಲಿ ಅಂತ ನಾನು ಹೋಯ್ ಬರ್ಬೇಕು ಅಡ್ಡಾಡಿ ಬರ್ಲಿ ಅಂತ ನಾನು ಕಳಿಸಿದ್ರ ನೀ ಬಾಗಲಕೋಟೆ ಪಿಕ್ಚರ್ ಆಡಕ್ ಹೋಗಿ ನೀನ್ ಸಣ್ಣ ಸಾಕೋರಿ ಕೇಳೋಣ ಅಂತ ಹೇಳ್ಕೊಡ್ತೀನಿ. ಅಲ್ಲ ನೋಡಿಲ್ಲ ಯಾವ ಡೇಟಿ ಏನ್ ಮಧ್ಯಾಹ್ನ ನಮ್ಮೂರು ನಮ್ ಹೊಲ ಬಿಟ್ಟು ಬೇರೆ ಎಲ್ಲಿದ್ ಗೊತ್ತಿಲ್ಲ ಅವ್ರಿಗೆ. ಗೋವಾ ಕಳ್ಸಿ ನೀನ್ ಅವ್ರನ್ನ. ಇವ ಸಣ್ಣ ಅಷ್ಟೇವ ಅವ ನಮ್ಮ ಅಣ್ಣ ಹೇಳ್ದ ಬ್ಯಾಡ ಕಳಿಸ್ಬೇಡ ಅಂದ. ನಾನು ಇರ್ಲಿ ಅಂತ ಕೈಸಿಂದ ತಪ್ಪಾತಿದ್ದೆ. ಅವ ಅಜ್ಜ ನೀವೊಬ್ಬ ಅಮ್ಮಗ ಕೂಡಿ ನಾಟಕ ಮಾಡಕ್ ಎಲ್ಲಿ ನೀವು ಬರ್ರಿ ಊರಾಗ ಕೋದಂಡ ಇಷ್ಟೆಲ್ಲ ಭಯಾಗತ್ತಾರ ನೀ ಎಷ್ಟು ಶಾಣೆ ಅದೀನಿ ಅಂತಂದು ಸ್ವಲ್ಪ ವಿಚಾರ ಮಾಡಕತ್ತೀನಿ ನಾನು. ನಿಮ್ಗೆ ಮಗ್ಗಿ ಹೇಳಕ್ ಬರ್ತದೆ? ಹೇಳಕ್ ಎರಡ್ರ ಮಗ್ಗಿ ಹೇಳಪ್ಪ. 2 1 2 2 4 2 3 6 2 4 8 2 5 10 2 6 2 7 14 2 8 15 2 18 2 19 2 20. ಶಾಣೆ ಇದೀ ಆದ್ರೂ 3 ಹೇಳಿ.
ಮೂರೊಂದ್ ಮೂರು ಮೂರೇಳಾಕು ಮೂರ್ ಒಂಬತ್ತು ಮೂರ್ನಾಲ್ಕಲ್ಲ ಹನ್ನೆರಡು ಮೂರೈದು ಹತ್ತು ಮೂರಾರು ಹನ್ನೆರಡು ಮೂರೇಳು ಇಪ್ಪತ್ತೊಂದು ಮೂರೆಂಟು ಇಪ್ಪತ್ನಾಲ್ಕು ಮೂರೊಂಬತ್ತು ಮೂವತ್ತು ನಾಲ್ಕರ ಬಗ್ಗೆ ಒಂದ್ ಹೇಳಿ. ನಾಲ್ಕು ಏಳು ಎಂಟು ನಾಲ್ಕು ಮೂರ್ಲ ಹನ್ನೆರಡು ನಾಲ್ಕು ನಾಲ್ಕಲ್ಲ ಹದಿನಾರು ನಾಲ್ಕು ಏಳು ಇಪ್ಪತ್ತೊಂದು ನಾಲ್ಕು ಎಂಟು ಇಪ್ಪತ್ನಾಲ್ಕು ನಾಲ್ಕೊಂಬತ್ತು ನಾಲ್ಕು 40 ಆರು ಒಂದ್ ಹೇಳಿ. ಆರೊಂದು ಆರು ಏಳಾಕು ಆರು ಮೂರ್ಲ ಒಂಬತ್ತು ಆರು ನಾಲ್ಕಲ್ಲ ಹನ್ನೆರಡು 6 7 14 6 8 16 19 18 6 20 ಇಷ್ಟು ಶಾಣೆ ಅದಾನಂದ್ರೆ ಇವನ್ ದುಡ್ಡು ತರ ಗೋವಾ ಕಳ್ಸಿರಂತ ಅವ್ರ ಮಾಲಕ್ ಅವ್ರ ಎಂತ ಶಾಣೆ ಇರ್ಬೇಕು. ಎಷ್ಟ ದಿನ ಆಯ್ತು 10,000 ರೂಪಾಯಿ ಇಸ್ಕೊಂಡು ಕೊಡ್ಬೇಕು ಅನ್ನೋದು ಒಂದ್ ಚೂರು ಎತ್ತೆ ಇಲ್ಲ ನಿನ್ಗೆ. ಹೊಲ ಇಲ್ಲ ಏನು ಪೀಕ ಬಂದಿಲ್ಲ ಸುಕ್ರ ಎಲ್ಲ ಬಾದ ಆತು ಲಾಸ್ ಆತ. ಒಂದ್ 6 ತಿಂಗಳು ಟೈಮ್ ಕೊಡ್ರಿ ಕೊಡ್ತೀವಿ ಅಂತ. ಸೊಬ್ಬರ ಒಂದಿಷ್ಟು ದುಡ್ಡು ಬೇಕಾಗಿದ್ರಿ ಅದಕ್ಕೆ ಬಂದಿದ್ವಿ. ಮೊನ್ನೆ ಹೇಳಿದ್ರಿ ಕೊಡ್ತೀನಿ ಅಂತ, ಅದ್ರ ಸಂಬಂಧ ಬಂದಿದ್ರಿಪ್ಪ. ಒಂದಿಷ್ಟು ದುಡ್ಡು ಬೇಕಾಗ್ಯವು ಮತ್ತ ಕೊಡ್ರಲ್ಲ. ಏ ಕೋದಂಡ ಇವತ್ತ ಅರ್ಜುನ್ ಜಾತ್ರೆ ಐತಿ. ಅರಿವಿ ಮನ್ಯಾಗ ಅದಾವ ತೊಗೊಂಬಂದಿನಿ ಹೊಸಾವು. ಇವತ್ತ ಇವ್ನ ಬಿಡ್ರಿ ಡ್ರೆಸ್ ಅಲ್ಲಿ ಮನ್ಯಾಗ ಹೋಗಿ ಅರಿವಿ ಇಸ್ಕೊಂಡು ಹಾಕೊಂಡು ಜಾತ್ರೆ ಮಾಡ್ರಿ. ಚಂದಾಗ ಅರ್ಬಿ ತಂದಿಲ್ಲ ಅಂತೆಲ್ಲ ಮನ್ಯಾಗ ತಂದಿಟ್ಟಿವಿ. ಕೊಡ್ತೀನಿ ಕೊಟ್ಟಿಲ್ಲ ನಿಮಗ ಹೋಗಿ ಇಸ್ಕೊರಿ. ಹೋಗಿ ಇಸ್ಕೊಂಡು ಜಾತ್ರೆ ಮಾಡ್ರಿ. ಹೊಸ ಮನ್ಯಾಗ ಇಸ್ಕೊಂಡು ಹೋಗಿ. ನಮ್ಮ ಅಣ್ಣ ತಮ್ಮನು ಒಟ್ಟು ಮಾತಾಡೋ ಕೆಲಸ ಐತಿ, ಒಟ್ಟು ಮಾತಾಡೋ ವಿಷಯ ಐತಿ. ನೀವು ಹೋಗ್ಬಿಡ್ರಿ ಅತ್ತಗ. ಅದು ಹೋಗಿ ಸುದ್ದಿ ಮಾಡ್ಕೊಂಡ್ ಬರ್ತೀನಿ. ಆ ಗುಡ್ನ ಪದನ ಕಾಪಾಡಬೇಕು. ಯಾಕಂದ್ರ ಇದ ವರ್ಷ ಲಾಸ್ಟ್ ಆಗತ್ತೆ ನಾವು ಜಾತ್ರೆ ಮಾಡೋದು. ಕಾಪಾಡಬೇಕು, ಅವನ ಕೈ ಇಡಬೇಕು, ಅವನ ಗುಡ್ನ ಪದನ ಕಾಪಾಡ್ಬೇಕು. ನಮ್ಮನ್ನೀಗ ಏನ್ ಮಾಡ್ತಾನೋ ಮಾಡ್ಲಿ. ದಂಡಿನ ಕೈ ಬಿಡ್ತಾನೋ ಏನ್ ದಂಡಿ ಮುಟ್ಟಿಸ್ತಾನೋ ಪರಮಾತ್ಮ ಹೆಂಗ ಇದಾಕತ್ತೋ ಮಾಡಿ. ಅವ ನೋಡ್ಯಾರನ ಎಂದೂ ಬಿಡಂಗ ಕೈ ಅವ ಕಾಪಾಡ್ತಾನ. ನಮ್ಮಿಂದ ಅದಾನ ಕಿರಿಕಿರಿನ ಬಾಳ ಆಗೈತಲ್ವ. ನೀ ಹೋಗಿದ ಕೆಲಸ ಅವ್ರ ರೊಕ್ಕ ಅವ್ರು ಮುಟ್ಟಿಸಿ ಅರ್ಜುನ ಬರಾಕ್ ಬಂದ್ಬಿಡು. ಅರ್ಜುನ ನಮ್ ಕಾಪಾಡವ. ವಿರೂಪಾಕ್ಷಪ್ಪನವರನ್ನ ಈ ಕಬಡ್ಡಿ ಟೀಮಿನ ಪರವಾಗಿ ನಾನು ಅವರನ್ನ ಹತ್ತೋರ್ಗ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಈಗ ವಿರೂಪಾಕ್ಷಪ್ಪನವರು ವೇದಿಕೆ ಮೇಲೆ ಆಗಮಿಸುತ್ತಿದ್ದಾರೆ. ಜೋರಾದ ಚಪ್ಪಾಳ ಮೂಲಕ ಅವರನ್ನು ಸ್ವಾಗತಿಸುತ್ತೋಣ.
ವೈಕುಂಠ ಏ ಹುಲಿ ಬರೀರಿ. ನಮ್ದು ಕಬಡ್ಡಿ ಟೀಮು ಒಟ್ಟ ಸೋಲ್ಬಾರ್ದು, ಚಂದಾಗ ಅವ್ರ ಹುಡುಗರಿಗೆಲ್ಲ ವ್ಯವಸ್ಥೆ ಮಾಡಿಲ್ಲ. ಅವ್ರಿಗೆ ಒಟ್ಟ ನಮ್ಮ ಟೀಮ್ ಗೆಲ್ಬೇಕು. ಒಟ್ಟ ಅವ್ರಿಗೆ ಏನ್ ಮಾಡುದು ವ್ಯವಸ್ಥೆ ಮಾಡ್ರಿ. ಅಪ್ಪನ ತೊಡ್ರಬರ ಮಾಡ್ತಾನವ, ಸ್ವಲ್ಪ ಲಕ್ಷ ಇರ್ಲಿ. ಏನ ನೋಡಿ ನಮ್ಮ ಹುಡುಗರ ಕಡೆ ಒಂದ್ ಸ್ವಲ್ಪ ಗಮನ ಹರಿಸಿ ನಮ್ಮ ಹುಡುಗರಿಗೆ ಹುಷಾರಿ ಹೇಳ್ರಿ. ಅವ್ರು ಏನು ತೊಡ್ರಬರ ಮಾಡ್ತಾರ ಅಪ್ಪನ ಕಡೆ ಎಲ್ಲಾರ. ಈ ಸಲ ಕಬಡ್ಡಿ ಕಪ್ಪು ನಮ್ಗ ಒಟ್ಟ ಆತರ ಮಾಡಿ. ಅಪ್ಪಣ್ಣನವರು ಕೂಡ ವೇದಿಕೆ ಮೇಲೆ ಆಗಮಿಸುತ್ತಿದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತವನ್ನ ಕೋರೋಣ. ಅಪ್ಪಾಜಿ ಇದ ನೋಡೋ ನಮ್ ಟೀಮ್ ಚೆನ್ನಾಗಿ ಆಡ್ಬೇಕು, ಏನ ಹಿಂಗ್ ಅನ್ಬೇಕು. ನಮ್ದು ಟೀಮ್ ಯಾರ್ದೋ, ನಿಂದ ಏನ್ ನಂದು? ಏನು ಮರ ಮಗ್ಲ ಕೊಂತ ಚೀಟ ಕೊಂತಾನಲ್ಲ, ಎಲ್ಲಿ ಬೀಳ್ತಾನೆ ಇವ? ಚೀಟ ಕೊಂತ ಹುಡುಗ ಮಗ ಸಿಗದ ಸೇತ ನಾವು ಹಕ್ಕಿಗಿಂತ ಸಿಗೋದು. ಈಗ ಎರಡು ತಂಡದ ನಾಯಕರು ನಿರ್ಣಾಯಕರ ಹತ್ತಿರ ಬರಬೇಕಂತೇಳಿ ಈ ಮೂಲಕ ವಿನಂತಿಸಿಕೊಳ್ಳುತ್ತೇನೆ.
ಗಜ ಟೀಮಿನವರು ವಿಜಯಶಾಲಿಯಾಗಿದ್ದಕ್ಕಾಗಿ ಮಾನ್ಯ ವಿರೂಪಾಕ್ಷಪ್ಪನವರು ಅವರಿಗೆ ಬಹುಮಾನವನ್ನ ವಿತರಿಸಬೇಕಾಗಿ ವಿನಂತಿ. ಏ ನಂಜುಂಡ, ನಿನ್ನ ಮಕ್ಕಳ ಮೇಲೆ ಪ್ರೀತಿ ಇದೀವಿ, ಬಾ ನಿನ್ ಕೈಲಿಂದ ಕೊಡಬಪ್ಪ ಇದನ್ನ ಪ್ರಶಸ್ತಿನ. ಬಾ 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 ಯಾಕಲೇ ಖುಷಿಯಾಗ ಮೊಮ್ಮಗನ ಕಬಡ್ಡಿ ಗೆದ್ದಿನ ಅಡ್ಡಿಲ್ಪ ಮೊಮ್ಮಗನ ಕಬಡ್ಡಿ ಗೆದ್ದೇನೆ ಇವತ್ತ ಏನ್ ಕೊಟ್ರಿ ಕಬಡ್ಡಿಯಾಗ ಅದ ಕಪ್ ಗೆದ್ದಿನ ನಾನು ದೇವ್ರು ನಿಮ್ಮ ಅಪ್ಪ ನಿಮ್ಮ ಅವನ್ನ ಲಘು ಕರ್ಕೊಂಡ್ಬಂದಪ್ಪ ನೋಡ್ತಿದ್ರು ನಿನ್ನ ಯಾಕೈತಿ ಬಾರ್ಲಿ ನಿಮ್ಮ ಅಪ್ಪ ನಿಮ್ಮ ಇಲ್ಲ ಬಾ ನಾ ನೋಡ್ತೀನಿ ಬಾ ನಿನ್ನ ರೊಟ್ಟಿ ಎಣ್ಣೆ ಖಾರ ಹೆಂಗೈತಿ ಬರೋಬ್ಬರಿ ಐತಿ ಹಾ ಅಡಿ ಬರ್ರಿ ಸಾವುಕಾರ ಒಳಗ್ ಬರ್ರಿ ಅಬ್ಬಾ ಅಬ್ಬಾ ಬರ್ರಿ ನಿಮ್ ಸಾಲ ಮುಟ್ಟಿಸ್ತೇನ್ರಿ ಪೀಕ್ ಬಂದಿಲ್ಲ ಈ ಸರಿ ಮುಟ್ಟಿಸ್ತೇನೆ ಅಂತ ಬರ್ರಿ ಅಲ್ರಿ ಕೊಡ್ತೀನಿ ಅಂತ ಹೇಳಿ ನಿಮ್ ಮನಿ ಜನ ಯಾಕೆ ಬಂದ್ರಿ ನಾನು ಈ ಪೀಕ್ ಬಂದ್ ಗಟ್ಟಿಲಿ ಕೊಡ್ತೀನಿ ಅಂತ ನಾ ಹೇಳೀನಿ ಮತ್ತ್ಯಾಕೆ ಮನಿ ತನ ಬಂದ್ರಿ ನೀವು ಆಜು ಬಾಜು ಮನಿಯರು ಬಿಗಾಡ್ತಾರೆ ಅದಕ್ಕೆ ನಾ ಕೊಡ್ತಿದ್ನಲ್ಲ ನಾನ ನಿಮ್ ಮನಿಗ್ ಬಂದು ಈಗ ಪೀಕ್ ಬರ್ಲಿ ಪೀಕ್ ಬಂದ್ ಗಟ್ಟಿಲಿ ನೀನ್ ತೊಗೊಂಬಿಡು ಜಾತ್ರೆ ಮಸ್ತ್ ಆಯ್ತು ವರ್ಷಕ್ಕಿಂತ ಈ ವರ್ಷ ಭಾರಿ ಆಯ್ತು ಜನ ತುಸ ಮುಂದೆ ಕುಡಿತೀರ ಹೌದಲ್ಲ ವರ್ಷಕ್ಕಿಂತ ಈ ವರ್ಷ ಬ್ರ್ಯಾಂಡ್ ಆಯ್ತು ಅರ್ಜುನ್ದು ಖರ್ಚು ಕೈತಿ ಅದಕ್ಕೆ ಮಂದಿ ಕೂಡ್ತಾರ ದನ್ಯಾರ ಜಾತ್ರೆಗಿಂದ 16 ಕ್ವಿಂಟಲ್ ಬೆಲ್ ಉಳತಂತ್ರಿ ಚಕಡ್ಯಾಗ ಹೇರ್ಕೊಂಬಂದನ್ರಿ ಅವ ಅದನ್ನ ಏನ್ ಮಾಡೋಣ್ರಿ ಅದನ್ನ ಅರ್ಜುನ್ ಮಠಕ್ಕಂತ ಕಳ್ಸಿವ್ ನಾವ ಅದನ್ನ ಮನಿಗೆ ವಾಪಸ್ ತಗೊಂಡಂಗಿಲ್ಲ ಅಲ್ಲೇ ಊರನರಿಗೆಲ್ಲ ಹಂಚ್ಬಿಡ್ರಿ ದೈವಕ್ಕೆ ಹಂಚ್ಬಿಡ್ರಿ ಅಂತ ಊರನರ್ ಕೊಟ್ಬಿಡ್ರಿ ನೋಡು ಚಂದಾಗ ಸಾಲಿ ಕಲಿ ನಿಮ್ಮ ಅವ್ವ ನಿಮ್ಮ ಅಪ್ಪಂದ ಕೀರ್ತಿ ತೊಗೊಂಬ ನಾಳೆ ನೌಕರಿಗೆ ಹೋಗಿ ಅಂತ ಚಂದಾಗ ಸಾಲಿ ಕಲಿ ಶಾಲ್ಯಾಗ ಶಾಣೆ ಆಗ ಸ್ವಲ್ಪ ಮುಚ್ಚು ಅಜ್ಜ ಇಲ್ಲಿ ಬಾರೋ ಅಜ್ಜ ಸಾಲಿ ಬರ್ತಾಗೋದ್ರಲ್ಲೇ ಇದೇನು ಮರ ಊರನ್ ಸಮಸ್ಯೆ ಮೊನ್ನೆ ಒಂದ್ ಮರ್ಡರ್ ಆತ ಊರಾಗ ಏನಪ್ಪ ಗದ್ಲ ಚಲೋ ಆಗ್ಬಿಟ್ಟತಿ ಸಾವುಕಾರಿಗೆ ಹೇಳ್ಬೇಕಂತ ಮಾಡೇನಿ
ಅದೇನೈತಿ ಸಮಸ್ಯೆ ಬಗೆಹರಿಸ್ಬಿಡ್ರಿ ಅದನ್ನ ಅಂತೇಳಿ ಹಿಂಗ ಹಾಕೊಂತ ಹೋದ್ರ ಊರಾಗ ಸಮಸ್ಯೆ ಆಕತ್ತವ. ನಿನ್ನೆ ಅದೇ ನಾನು ನಮ್ಮ ಅಲ್ಲಿ ಗೆಳೆಯರ ಅಜ್ಜರ ಮನಿಗ್ ಹೋಯ್ದಿರಿ. ಅಲ್ಲಿ ಬಂದ್ ದೊಡ್ಡ ಸೊಕ್ಕರ ಬಂದ್ ಇದನ್ನ ಊಟ ಮಾಡತ್ತಂದ್ರಿ. ಅಜ್ಜಾರ್ ಊಟ ಮಾಡತ್ತಾರ ತಾಟ್ ಹಾರ್ ಬರೋದು ಅವಂಗ ಧಮ್ಕಿ ಹಾಕಿ ಹೋಗ್ಬಿಟ್ರಿ. ಹೌದಾ? ಹ್ಞೂನ್ರಿ. ಹಿಂಗಾಗೈತನ ಹಂಗಾರ? ಹ್ಞೂನ್ರಿ. ಆಯ್ತು ಬಾ ಹಂಗಾರ ಇವತ್ತು ಸಾವ್ಕಾರ ಹೆದರಿಕೆ ಬಂತ್ರಿ ನಿನ್ನೆ. ಹೌದ್ರಿ. ಬಾ ಹಂಗಾರ ಇವತ್ತು ದೊಡ್ಡ ಸಾವ್ಕಾರ ಭೇಟಿಯಾಗಿ ಹ್ಞೂನ್ರಿ ಅದು ಒಟ್ಟು ಏನ ಸಮಸ್ಯೆ ಅವ್ರದ ಬಗೆಹರಿಸ್ಬಿಡ್ರಿ. ಊರಾನ್ ಜನರಿಗೆ ಬಾಳ ತೊಂದ್ರೆ ಕೊಡಕತ್ತಾರ ಅವ್ರ ಅಂತ ಹೇಳ್ಬಿಡ್ಬೇಕಂತ ಮಾಡ್ಯಾನ. ಈಗ ಏನಾರ ಸಮಸ್ಯೆ ಆಗತ್ರಿ ಸರ್? ಇಲ್ಲ ತಡಿ ಇವತ್ತು ಸಾವ್ಕಾರ ಭೇಟಿಯಾಗಿ ಹ್ಞೂನ್ರಿ ಅದು ಊರಾನ್ ಸಮಸ್ಯೆ ಏನೈತಿ ಬಗೆಹರಿಸ್ಬಿಡ್ರಿ. ಬಾಳ ಜನರಿಗೆ ತೊಂದ್ರೆ ಕೊಡಕತ್ತಾರ ಅವ್ರ ಅಂತ ಹೇಳಿ ಹೇಳ್ತಂತಡಿ ಹೇಳ್ಬೇಕಂತ ಮಾಡ್ಯಾನ. ನೀಲಕಂಠ, ಏ ನೀಲಕಂಠ, ನೀಲಕಂಠ ಮಜ್ಜ ನೀಲಕಂಠ ಮುಂದ್ ಹೊಂಟನ ನೀಲಕಂಠ. ಆರಾಮದಾನಿಲ್ಲ ನಿಮ್ಮಜ್ಜ ನೀಲಕಂಠ? ಆರಾಮದಾನ? ಮತ್ತೇನ ಸಮಸ್ಯೆ ಐತೇನ ನೀಲಕಂಠ? ನಿಮ್ಮಪ್ಪ ನಿಮ್ಮವ್ವ ಇಲ್ಲ ನಾನ್ ನೋಡ್ಕೊಂಡ್ ಹೋಗ್ತೀನಿ ನಿನ್ನ. ಚಿಂತೆ ಮಾಡ್ಬಾರ್ದು, ಊಟ ಮಾಡು. ನಿನ್ನೆ ಅಪ್ಪನ್ ಸೌಕರ್ರಿ ಇವ್ರ ಅಜ್ಜಗ ಲಾರಿ ಹಾಸ್ಬಿಟ್ರಿ. ಕನ್ಯದ್ರಿಗೇನ ಜೀವ ಹೋತ್ರಿ. ಕಳ್ಳ ಕಿತ್ತು ಬಂದಂಗ ಆತ. ಇರುವಾರ ಇವ್ರದ್ದು ಅಜ್ಜ ಮೊಮ್ಮಗ ಇಬ್ರೇ ಇದ್ರಿ. ಈ ಹುಡುಗಂದು ಹೆಂಗ ಏನ್ರಿ ಮನ್ಯಾಗ ಯಾರು ತಿಳ್ಕಿದಾರಿಲ್ಲ, ಇಲ್ಲ ಸಣ್ಣ ಹುಡುಗ ಐತಿ ಹೆಂಗ್ ಮಾಡ್ತಾನೇನ್ರಿ. ಅಪ್ಪಣ್ಣ ಅವ್ರಪ್ಪ ಬಾಳ ಕ್ರೂರಿ ಆಗ್ಬಿಟ್ಟಾರ್ರಿ. ಜನ್ರಿಗೆ ಬಾಳ ಹಿಂಸೆ ಕೊಡಕತ್ತಾರ್ರಿ. ಮತ್ತ ಅವ್ರನ್ನ ಎದುರಿಸೋ ಶಕ್ತಿ ನಮಗೂ ಇಲ್ರಿ. ನಮ್ ಸಾವ್ಕಾರಿಗೆ ಎಲ್ಲಾ ಅದ ಇದ್ರಿ. ಅವ್ರಿಗೇನ ತಿಳಿಯವಲ್ರಿ. ಹೇಳಿ ಹೇಳಿ ಸಾಕಾಗೈತಿ. ಅಂತ ದುಷ್ಟರಿಗೆ ನಾ ಪಾಠ ಕಲ್ಸಕ ನಾ ಅದೇನ್ ಆಡ್ರಿ. ಇವ್ರ ಅಜ್ಜಗ ನ್ಯಾಯ ಒದಗಿಸಿ ನಾ ಕೊಡ್ತೀನಿ. ನಾ ಅದೇನ್ ಏನ್ ಹೆರ್ಬೇಡ್ರಿ ನೀವು. ನಾ ಅದೇನಿ ನೀವು ಗುದ್ದಾಡೋದ್ ಕಡಿಮೆ ಮಾಡ್ರಿ. ಊರಾನ ಜನರದ ಒಟ್ಟ ರಕ್ಷಣೆ ಮಾಡೋದ್ ಕಲರಿ. ಇವ್ರು ಹಿರಿಯರಾಗಿರ್ರಿ. ಏನಿದೆ ಏನ್ ಹೇಳಕತ್ತಾರ ಇವ್ರ? ಏನ್ ಹೇಳಕತ್ತೀರಿ ನೀವು? ಹೇಳೋದ್ರ ಕರೆಕ್ಟ್ ಬಿಡ್ಬಿಡ್ಸಿ ಹೇಳಿ ಗೊತ್ತಾಗತ್ತ ಮಗ. ಏನ್ ಬಿಡಿಸಿ ಹೋಗ್ರಿ. ಊರನ ಜನರನ್ನ ಹೆಂಗ್ ಕಾಯ್ಬೇಕು ಅನ್ನೋದು ಗೊತ್ತಾಗೋದ್ರ ಮೂರ್ ಹಿರಿಯರಾಗಿ. ಅಪ್ಪನ್ನ ಬಡ್ಡಿ ಸಾಲ ಕೊಟ್ಟಂಗಿಲ್ರಿ ಜನರಿಗೆ ಊರಾಗ. ಹೌದ್ರಿ. ಬಡ್ಡಿ ಕಟ್ಲಾರದಕ್ಕ ದಿನ ಒಬ್ಬರು ಜನ್ಮ ತೊಳಕತ್ತಾರ್ರಿ. 100 ಮಂದಿ ಸಾಯಕತ್ತಾರ ಇಲ್ಲಿ. ಕನ್ನರ್ಲಿ ನಾವ ನೋಡವ್ರಿ. ಈಗ ನೋಡಿದ್ರಲ್ಲಿ ಲಾರಿ ಹಾಕ್ಸಿದ್ರ ಅಜ್ಜ ಒದ್ದಾಡಿ ಸತ್ನರಿಪ್ಪ. ಕಳ್ಳ ಕಿತ್ತು ಬಂದಂಗ ಅದಾವ ನಮ್ಗೆ. ನಾವು ನೋಡಿದ್ರಿ. ಕರಿಸಿ ಹೇಳಿವಲ್ಲ ನಾವು. ನಿಂದ ಏನೈತಿ ಅವ್ರನ್ನೇನು ಬಾಳ ಅತ್ಯಾಚಾರ ಮಾಡಬೇಡ. ನಿನ್ ರೊಕ್ಕ ನಾವ್ ಕೊಡ್ತೀವಿ. ನಮ್ ಆಸ್ತಿ ಮಾರ ನಿನ್ ರೊಕ್ಕ ಕೊಡ್ತೀವಿ ಅಂತ ಹೇಳಿವಲ್ಲ. ಅಪ್ಪನ ಯಾಕೆ ಮಾಡಕತ್ತ ನಿಂಗ? ಅಪ್ಪನಿಗ ಅದ ವಿಚಾರನ ಹೇಳಕತ್ತೀನಿ ನಾನು. ಅವ್ರು ರೈತನ ಬಾಳ ಮನಸ್ಸು ನೋಸ್ಬೇಡ. ನೀನ್ ರೊಕ್ಕ ತೀರಿಸ್ತೀವಿ. ಕಾಗದ ಪತ್ರ ಸತ್ಯ ನೀನು ಕೊಡ್ತೀವಿ ಅಂತ ಹೇಳಿ ಅಪ್ಪನಿಗ ನಾವು. ಏನ್ ಮಾಡ್ತೀರಿ ಬಿಡ್ರಿ. 52 ಲಕ್ಷ ಐತೆ ಅಂತ ಅಂತೀರಿ. ಜನರದ ಸಮಸ್ಯೆ ಬಗೆಹರಿಸ್ಕೊಳ್ರಿ. ಬರೀ ನೀವ ಗುದ್ದಾಡ್ತೀರಿ. ಬಗೆಹರಿಸೋಣ 57 ಲಕ್ಷ ತಂದು ಕೊಟ್ಟಿತ್ತಲ್ಲ, ಮತ್ತ ಅವ್ರಿಗೆ ಕೂಡ ಅಂತ ಕೊಟ್ಟಿಲ್ಲ. ಅಪ್ಪನಿಗೆ ಹೋಗಿ ನೀನ
ಇಷ್ಟು ದಿವ್ಸ ಇಷ್ಟೆಲ್ಲ ಅನ್ಯಾಯ ಆಗತ್ತಂತ ಅದ ಕಣ್ಣಲ್ಲಿ ನೋಡಿ ರೊಕ್ಕ ಕೊಟ್ಟು ಬಗೆಹರಿಸ್ಬೇಕನ್ನೋ ಗೊತ್ತಾಗಲ್ಲ ನಿನಗ ಏನ್ ಮಾಡಿದ್ನಿ ಇಷ್ಟು ದಿನ ಮತ್ತ ಇವ್ರು ನೋಡಿದ್ರೆ ಇವ್ರು ಒಂಥರ ಬೈತಾರ ಅಲ್ಲಿ ನೋಡಿದ್ರು ಊರಾಗ ಹಂಗ ಆಗತ್ತಂತ ಯಾರು ಬಗೆಹರಿಸೋದು ಅದನ್ನ ನಾವು ಬಂದ್ಬಿಟ್ಟು ಮತ್ತೆ ಯಾರು ಬಗೆಹರಿಸ್ತಾರ ರೊಕ್ಕ ಕೊಡ್ಬಾ ಅಂತ ಹೇಳಿ ಎಷ್ಟು ದಿನ ಆತ್ ನಿನಗ ಅದನ್ನ ಸಾವ್ಕಾರ ಇವ್ರ ಅಪ್ಪನ ರೊಕ್ಕ ಮುಟ್ಸಿದ್ರಂದ್ರ ಈ ಜನರ ಊರಾಗ ನಾವು ಯಾಕೆ ಹಾಕಿದ್ವಿ ಇವ ಜಲ್ಮ ಯಾಕೆ ಹೋಗಿದ್ವಿ ಇವ ಏನ್ ಮಾಡ್ಯಾರ ಕೇಳ್ರಿ ರೊಕ್ಕ ಅದನ್ನ ನಮಗ ಬುದ್ಧಿ ಹೇಳಂಗ ಎಂಪ ನೀನು ಏನ್ ತಪ್ಪ ಹೇಳ್ತೇನ್ರಿ ನಾ ಊರಾನ್ ಜನರದ ಸಮಸ್ಯೆ ಆಗೈತ್ರಿ ಸಾವ್ಕಾರ ಒಟ್ಟ ಜನರನ್ನ ರಕ್ಷಿಸ್ರಿ ಅಂತ ಹೇಳಕತ್ತೇನ್ರಿ ನಾನು ಅವ್ರು ಹೇಳಿದ್ರ ಏನ್ ತಪ್ಪೈತ್ರಿ ಅಲ್ಲ ಬಗೆಹರಿಸಕತ್ತೀವಿ ಅಪ್ಪನ ಕರೆಸಿ ಮಾತಾಡಿನಿ ಅಂದ್ರು ನಿಮ್ಗೆ ವಿಶ್ವಾಸ ಇಲ್ಲ ನಮಗ ನೀನು ಬುದ್ಧಿ ಹೇಳಂಗಾದೆ ನೀನು ಗ್ಯಾಸು ನಾ ಏನು ಹಾಳು ಮಾಡಿಲ್ಲ ಜ್ಯೂಸ್ ಅಡಿಲ್ಲ ಇಸ್ಪೇಟ್ ಅಡಿಲ್ಲ ಏನು ಮಾಡಿಲ್ಲ 52 ಲಕ್ಷ ಐತಿ ಅಮೌಂಟ್ ಇವತ್ತಿಲ್ಲ ನಾಳೆ ಕೊಟ್ಟು ಬಗೆಹರಿಸ್ಬೇಕಂತ ಅಪ್ಪನ ಕರೆಸಿ ಮಾತಾಡೀನಿ ಅವ ಆದ್ರೂ ಈ ನಮೂನಿ ಅವ ಅಪ್ಪನ ಮಾಡ್ತಾನಂದ್ರ ನಾ ಏನ್ ಮಾಡಿಪ್ಪ ನೀರ್ ಬಳಸಿದ್ರ ಬಳಸಿನ ಅಂತೇಳಿ ಅಪ್ಪನ ಮಂದ ಒಪ್ಕೊಂಡ್ಬಿಡ ನಾ ಬಳಸಿಲ್ಲ ಮತ್ತೆ ಜನರ ಸಾವು ಎಷ್ಟು ದಿನ ಅಂತ ಕಾಯ್ಬೇಕ 52 ಲಕ್ಷ ಐತಿ ಅವನ ಕರೆಸಿ ಮಾತಾಡೀನಿ ನಾನು ಇವತ್ತಿಲ್ಲ ನಾಳೆ ಕೊಡಕ್ ಅನುಕೂಲ ಆಗಿಲ್ಲ ಕೊಡ್ತೀನಿ ಅಂತ ಹೇಳಿ ಕೊಡೋ ಮಟ್ಟ ಅಂದ್ರ ಅಲ್ಲಿ ಅವ್ರ ಪರಿಸ್ಥಿತಿ ಏನಾಗುತ್ತೆ ಜನರದ ಅದನ್ನ ವಿಚಾರ 106 ಮಂದಿ ಜಲ್ಮ ಹೋದ್ರೆ ಲಾರಿ ಹಾಸ್ಕೊಂಡ್ ಹೋಗ್ಬೋನ ಸಾಯ್ಸಾರ ಅಂತ ನೋಡಲ್ಲ ನಿನ್ನೊಂದಾಗೈತಿ ಮಣ್ಣೊಂದಾಗೈತಿ ದಿನ ಒಂದೊಂದು ಬಂದ್ ಹೇಳಕತ್ತಾರ ಇವಾಗ 100 ಅದ 108 ಅದ ಈಗ ಅವ ಈಗ ಕೊಟ್ರಿ ಏನ್ ಬರ್ತೈತ್ರಿ ಯಾವಾಗ ಸಾವ್ಕಾರ ನಿಮ್ಗೆ ರೊಕ್ಕ ಕೊಟ್ಟಾರ ಅಲ್ಲಿ ಅಜ್ಜನ ಪರಿಸ್ಥಿತಿ ಸತ್ವದ ಮೊಮ್ಮಗ ಸಾಣದ ಇಟ ಐತ್ರಿ ಅತ್ಕೊಂತ ಕುಂತದ ಗುಡ್ಸಲ್ ಮನಿ ಏನ್ರಿ ಪರಿಸ್ಥಿತಿ ಹುಡುಗಂದ ಮೊನ್ನೆ ಕೊಟ್ಟು ಬಂದ್ವಿ 50 ಲಕ್ಷ ಅಪ್ಪನವ್ರಿಗೆ ಈ ಸಾವ್ಕಾರಿಗೆ ಎಲ್ಲಿ ಕೊಡ್ಬೇಕು ಏನಿಲ್ಲ ಗುಸು ನಿಮ್ದು ಇಬ್ಬರದ ಏನಿಲ್ಲ ಅದು ಏನ ಗುಸು ಅಂತಾನಲ್ಲ ಅವ ಇಲ್ಲ ಅವ್ನ್ ಬ್ಯಾರೆ ಅವ್ನ್ ಗುಸು ಬ್ಯಾರೆ ಆತ ನಾ ರೊಕ್ಕ ಕೊಡ್ತೀನಿ 52 ಲಕ್ಷ ಅವ್ನ್ ಏನೇ ಇತ್ತು ಸುತ್ತ ಮಾಡಿ ಬಂದ್ಬಂಡಿ ಹೋಗಿ ತುಂಬ ರೊಕ್ಕ ತುಂಬ ಅದು ಯಾರ್ಯಾರು ಏನೇನು ಎಲ್ಲಿದ ಸತ್ತಾರಂತ ಪಾಪ ಅವ್ರ ಮನಿಗೆ ಒಂದಿಷ್ಟು ಕೊಟ್ಟು ಉಳ್ಕಿದ್ದ ಅಪ್ಪನಾಗ ಕೊಟ್ಟು ಹೇಳ್ಕೊಂಡ್ ಅವ್ರದ್ದು ಮತ್ ನಡಿಬೇಕಲ್ಲ ಬಡವ್ರ ಅದ್ರಂತ ಸತ್ತವ್ರ ಅವ್ರದ್ದು ಸ್ವಲ್ಪ ಪರಿಸ್ಥಿತಿ ನೋಡ್ಬೇಕು ಅಷ್ಟ ಮಾಡ ಊರಿನ ಹಿರಿಯ ಹತ್ರ ಮಾಡ್ತೀವಿ ಒಂದ್ ಇಟ್ಟು ಮಾಡ್ಲಿಲ್ಲ ಅಂದ್ರ ಜನ ನಮ್ಮ ನಂಬಂಗಿಲ್ಲ ನಮ್ಮ ನಂಬಿ ಜೀವನ ಮಾಡಕತ್ತಾರ ಅವ್ರ ಸತ್ತರಿಗೆ ಒಂದಿಷ್ಟು ಪರಿಹಾರ ಕೊಟ್ಟು ಅಪ್ಪನಿಗೆ ಒಂದಿಷ್ಟು ಕೊಟ್ಟು ನಾ ಬಗೆಹರಿಸ್ಕೊಂಡ್ ಬರ್ತೀನಿ ಉಳ್ಕಿದ್ನ ಎಲ್ಲ ಅಪ್ಪನ ಸುತ್ತ ಮಾಡ್ಕೊಂತೀನಿ ರೊಕ್ಕ ತೊಂಬರಿ ಅವ್ನ ಎಲ್ಲ ನೋಡು ಆಯ್ತು ಅಷ್ಟ ಮಾಡಿ ರೊಕ್ಕ ಕೊಡ್ತೀನಿ ಹೋಗಿ ಅವ್ನ ಸುತ್ತ ಮಾಡ್ಕೊಂಡ್ ಬಂದ್ಬಿಡ ಅಪ್ಪನ ಇವು ಅಷ್ಟು ರೈತರು ಕಾಗದ ಪತ್ರ ಇಲ್ಲಿ ಇದ್ರಾಗ ಅದಾವು ಅಷ್ಟು ಅದಾವ ಇವನ್ ತಗೋ ಒಳ್ಳೆ ಕ್ಯಾಸು ಇಲ್ಲಿ ನಿಮ್ ಬಾಬಾರ್ ಕೈ ಕೊಡ್ತೇನೆ ನನ್ನ ಮಕ್ಕಳಿಸ್ ನೋಡ್ತೀರ ಇಲ್ಲ ನೀವು ನಿಮಗೆ ಸ್ಪೆಷಲ್ ಹೇಳ್ಬೇಕಲ್ಲ ನಿಮಗೆ ಒಂದೇ ನಿಮಿಷ ನಿಂದರು ಅಪ್ಪಣ್ಣ ಹೇಳೋ ಏನು ನಿನ್ನ 1 ನಿಮಿಷ ಆಯ್ತು ನಿನ್ನ ಕೆಲಸ ನಾ ಮಾಡ್ತೇನೆ ಅಂದಂಗೆ ನೀ ಏನೋ ನನಗೊಂದು ಹೇಳಿದ್ದೆ ಅದು ನನಗೆ ನೆನಪೇ ಇಲ್ಲ ಇನ್ನೊಂದ್ಸಲ ಹೇಳ್ತೀಯಾ ತುಂಬಾ ಕೇಳ್ಬೇಕಾಗಿದೆ ನಿನ್ ಬಾಯಿಲಿದ್ದ ಅಜಿ ಇವನು ಹೇಳೋದನ್ನ ನೀವು ಕೇಳಿಸ್ಕೋಬೇಕು ನೀವು ಬೇಡ ಆಸ್ತಿನೂ ಬೇಡ ಅಂತಸ್ತನು ಬೇಡ ನನಗೆ ಗುದ್ನೆಪ್ಪದನ ಮಠ ಬೇಕು
ಆ ಊರಿನ ಸೌಕಾರ ವಯಸ್ಕೊಂಡನ ಅವ್ರ ಉಸ್ಲಿ ಮಾಡಿ ಅಂತಂದ್ ಹೇಳ್ಯಾರ ನಮ್ಗ ಇದ್ ಮಾಡ್ತೀನಿ ಅಂತಂದಾರ. ದೋಸ್ತ ಯಾರ್ಲಿದ ರಕ್ತ ಯಾರ ನಮ್ಮನ್ ಕುಡಿಯಕತ್ತಿ ನೀನ? ಯಾಕೋ ಶಾಕ್ ಆಯ್ತಾ? ಶಾಕಿಲ್ಲ ಏನಿಲ್ಲ, ಆ ಹುಡುಗನ ಐತಿಲ್ಲ ಕೊಂದ್ ನೋಡು. ಕೊಂದೇ ಬಿಟ್ಯಾ? ನನ್ನ ಕೆಲಸ ಯಾರು ಮಾಡಿದ್ದಿಲ್ಲ ಅಂತದ ನೀನು ಮಾಡಿದಲ್ಲ ಬೇಸ್. ಗಡಿ ಫಾರ್ಮ್ ಏನ್ ಮಾಡಿದ್ದೆ ನೀನು? ಆ ಹಿರಿಯ ಮಗ ಬರ್ತಾನ ಆ ಮನೆಗೆ. ಅವ್ರ ಹಿರೇ ಮಗ ಬರ್ತಾನ, ಅವನಿಗೂ ಏನಾದ್ರೂ ಕಾಣಿಸ್ಬೇಕಲ್ಲ. ಸಿಗ್ನಲ್ ಏನಿದೆ, 1 2 3. ಮೂರನೇದ್ ಯಾವ್ದದು? ಅಮಾಯಕ ಕಣ ಪಾಪ, ಅದು ನೀನೇ ಕಣ.
ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ ಸೂತ್ರವ ಹರಿದ ಬೊಂಬೆಯ ಮುರಿದ ಮಣ್ಣಾಗಿಸಿದ ಸಣ್ಣ ಸಾವ್ಕಾರ ಸತ್ನಪ್ಪ, ದೊಡ್ಡ ಸಾವ್ಕಾರ ನಿನ್ನೆ ಹೋಗ್ಯಾನ, ಎಲ್ಲಿ ಹೋಗ್ಯಾನ ಒಟ್ಟು ನೋಡ್ಕೊಂಡ್ರ ಬರೋಂಬಾರಪ್ಪ. ಹೋಗ ನಡ್ರಿ ಸರ್, ನೋಡ್ಕೊಂಡ್ ಬರೋಣ. ಹ್ಞೂನ್ರಿ. ನಿನ್ ದುಡ್ಡು ಕೊಡಂಗಿಲ್ಲ ಅಂತ ಹೇಳಿದ್ ನಾನು. ನಿನ್ ದುಡ್ಡು ಕೊಡ್ತೀನಿ ಅಂದ್ರು ನಮ್ಮ ಕಡೆ ಹುಡುಗನ್ನ ಯಾಕೆ ಕೊಲೆ ಮಾಡಿದಿ? ಜನರಿಗೆ ಏನು ಉತ್ತರ ಕೊಡ್ಬೇಕು? ನಾನು ನಿನ್ ದುಡ್ಡು ಕೊಡಂಗಿಲ್ಲ, ನಾನು ಏನ್ ಮಾಡ್ಕೊತಿ ಮಾಡ್ಕೊ. ಏನಂದ್ರೆ ದುಡ್ಡು ಕೊಡಕ್ಕಾಗಲ್ಲ ಅಂತ ಹೇಳಿದಲ್ವಾ?
ಬಾಡಿ ಹೋದ ಬಳ್ಳಿಯಿಂದ ಹೂವು ಅರಳಬಲ್ಲದೆ, ತಂತಿ ಹರಿದ ವೀಣೆಯಿಂದ ನಾದ ಹರಿಯಬಲ್ಲದೆ, ಮನಸ್ಸು ಕಂಡ ಆಸೆಯ नागगले भस्मकरं चंद्रबले जतकेसं हर हर महादेव शंभो नाम जग के आदर कालककम् बिखरे शमश जगे प्रलय के गीत रुद्र भगे भस्म बिके अंगार जले आखिरी श्वास भी शिव संभाले मृत से जीवन जीवन से शून्य नाम तुम्हारा दीप सजले अंधियारे में ज्योति बने तमरू गुंजे शम शंखनाद हर हर महादेव रुद्र प्रकाश त्रिपुरंतक काल विभाग योगी तंदवर महाकाल जगत उजाले जैन तरज अग्नि संभाले हर हर दे में नाम तुम्हारा जय जय बोले शंकर हमारा कर्पूर घोरम करुणावतारम संसार जगेंद्रहारम सदा भावं भावनि ನನ್ನ ತಾಯಿನ ಕೊಂದಿದ್ದಲ್ದ ನನ್ನ ಊರಿನ ಜನರ ಮುಂದೆ ಎಲ್ಲರಿಗೆ ಗಡಿಪಾರು ಮಾಡಿದ್ ನಿನ್ನ ಸುಮ್ಮನೆ ಬಿಡಂಗಿಲ್ಲ ನಾನು ಸುಮ್ಮನೆ ಬಿಡಂಗಿಲ್ಲ ಹೌದು ಕಂಡ ಹೌದು ಇದೆಲ್ಲ ನಾನೇ ಮಾಡಿದ್ದು